ಒಂದು ಊರೊಳಗಡೆ ಒಬ್ಬ ಸನ್ಯಾಸಿ ಇದ್ದಂತೆ. ಆ ಸನ್ಯಾಸಿ ಬಹಳ ಆ ಒಂದು ಯೋಗವನ್ನು ಮಾಡಿ ಧ್ಯಾನವನ್ನು ಮಾಡಿ ಅತ್ಯುನ್ನತ ಲೆವೆಲ್ಗೆ ಹೋಗಬೇಕಂತ ಅಂದ್ಕೊಂಡಿದ್ದಂತೆ. ಅದಕ್ಕೆ ಅವನು ಹೋಗಿ ಅವರ ಗುರುಗಳನ್ನು ಕೇಳಿದ್ನಂತೆ. ಗುರುಗಳೇ, ನಾನು ಯೋಗದಲ್ಲಿ ಅತ್ಯುನ್ನತ ಲೆವೆಲ್ಗೆ ಹೋಗಬೇಕು, ಧ್ಯಾನವನ್ನು ಮಾಡಬೇಕು ಅಂತೇಳಿ. ಅದಕ್ಕೆ ಅವರ ಗುರುಗಳು ಅವನಿಗೆ ಕಾಡಿನೊಳಗಡೆ ಒಂದು ಜಾಗವನ್ನು ತೋರಿಸಿ, ಇಲ್ಲಿ ಕುತ್ಕೊಂಡು ನೀ ತಪಸ್ಸು ಮಾಡಪ್ಪ ಅಂತ ಹೇಳಿದರು. ಅಲ್ಲಿ ಕುತ್ಕೊಂಡು ಆ ಒಂದು ಸನ್ಯಾಸಿ ತಪಸ್ಸು ಮಾಡೋದಕ್ಕೆ ಶುರು ಮಾಡಿದಂತೆ. ಆ ಸನ್ಯಾಸಿಯ ಕಡೆಗೆ 4 ಲಂಗೋಟಿಗಳಿದ್ವು. ಆ 4 ಲಂಗೋಟಿ ಮೇಲೆ ಅವನ ಜೀವನ. ಬೆಳಗ್ಗೆಯಿಂದ ಸಂಜೆವರೆಗೆ ಕುತ್ಕೊಂಡು ತಪಸ್ಸು ಮಾಡೋದು. ಮತ್ತು ಲಂಗೋಟಿಯನ್ನು ಒಗೆದು ಒಣಗಿ ಹಾಕಿದಾಗ ಇಲಿಗಳು ಬಂದು ಒಂದು ಇಲಿ ಬಂದು ಆ ಲಂಗೋಟಿಯನ್ನು ಕಳೆದು ಬಿಡ್ತಾನೆ. ಅವನಿಗೆ ಭಾಳ ಚಿಂತೆ ಆಯ್ತಂತೆ, ಹೆಂಗಪ್ಪ ಇದು ಅಂತೆ. ಮತ್ತು ಅವ್ನು ಭಾಳ ತಲೆ ಕೆಡಿಸ್ಕೊಳ್ಳಿಲ್ಲ. ಇನ್ನೂ 3 ಅದಾವಂತ ಸುಮ್ಮನಾದಂತೆ. ಮಾರನೇ ದಿನ ಒಂದು ಇಲಿ ಬಂದು ಆ 3 ಲಂಗೋಟಿಯನ್ನು ಕಳೆದು ಬಿಟ್ಟವ. ಅವಾಗ ಅವನಿಗೆ ಭಾಳ ಚಿಂತೆ ಆಯ್ತಂತೆ. ಮತ್ತು ಅದಕ್ಕಾಗಿ ಅವನು ಇನ್ನು ಇಲಿ ಕಾಟದಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂಥೇಳಿ ಬೆಕ್ಕನ್ನು ಸಾಕಿದ್ನ. ಆ ಇಲಿಗಳನ್ನು ತಿನ್ನೋಕ್ಕೆ ಬೆಕ್ಕನ್ನು ಸಾಕಿದ್ನ. ಬಟ್ ಬೆಕ್ಕು ಏನೋ ಸಾಕಿದ, ಬಟ್ ಬೆಕ್ಕಿಗೆ ದಿನಾಲೂ ಹಾಲು ಕೊಡಬೇಕಲ್ಲ. ಹಾಲು ಎಲ್ಲಿಂದ ತರೋದು? ಕಾಡಿನಾಗ ಹಾಲಿಲ್ಲ, ಎಲ್ಲಿಂದ ತರಬೇಕು? ಸೊ ಅದಕ್ಕಾಗಿ ಆ ಬೆಕ್ಕಿಗೆ ಹಾಲು ಕೊಡೋಕ್ಕಂಥೇಳಿ ಒಂದು ಎಮ್ಮೆಯನ್ನು ಸಾಕಿದ್ನ. ಮತ್ತು ಎಮ್ಮೆಗೆ ಹುಲ್ಲು ಬೇಕಲ್ಲ. ಆ ಎಮ್ಮೆಗೆ ಹುಲ್ಲು ಬೇಕಂತಂದರೆ ಕೃಷಿ ಮಾಡೋದಕ್ಕೆ ಶುರು ಮಾಡಿದ್ನಂತೆ. ಕೃಷಿ ಮಾಡೋಕ್ಕೆ ಶುರು ಮಾಡಿದಂತೆ ಸ್ಲೋ ಆಗಿ ಅಲ್ಲೇ ಹಣ್ಣುಗಳನ್ನು, ತರಕಾರಿಗಳನ್ನು, ಕಾಯಿಪಲ್ಯ ಎಲ್ಲ ಬೆಳೆಯಕತ್ತಾನ. ಬಟ್ ಈ ಕಡೆ ಹಣ್ಣು ಬೆಳಿಬೇಕು, ಕಾಯಿಪಲ್ಯ ಬೆಳಿಬೇಕು, ಅದಕ್ಕೆ ಎಮ್ಮೆಗೆ ಆಹಾರ ಕೊಡಬೇಕು, ಮತ್ತು ತಪಸ್ಸು ಮಾಡಬೇಕು, ಎಲ್ಲ ಒಬ್ಬನ ಕಡೆಯಿಂದ ಮಾಡೋಕ್ಕಾಗಲಿಲ್ಲ. ಒಬ್ಬನಿಗೆ ಭಾಳ ಹ್ಯಾಂಡಲ್ ಆಗದೇ ಇದ್ದಿದ್ದಕ್ಕೆ ಮದುವೆ ಮಾಡ್ಕೊಳ್ಳೋಣ. ಮದುವೆ ಆದ ಕೂಡಲೇ ಮಕ್ಕಳಾದವು ಅಂತ. ಒಂದು 3 ಮಕ್ಕಳಾದ ಕೂಡಲೇ ಇನ್ನೂ ಹೆಚ್ಚು ಕೃಷಿ ಮಾಡಬೇಕಾಯ್ತು, ಇನ್ನೂ ಹೆಚ್ಚು ಆಹಾರ ಬೆಳಿಬೇಕಾಯ್ತು. ಇದನ್ನು ಮಾಡೋಕ್ಕೆ ಹೋದಂತೆ. ಆಮೇಲೆ ಮನೆ ಖರ್ಚು ಹೆಚ್ಚಾಗಕತ್ತು. ಹಾಗೆ ಮಾಡ್ತಾ ಮಾಡ್ತಾ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿದಂತೆ ಒಂದು ದೊಡ್ಡ ಮನೆ ಕಟ್ಟಿಸಿಬಿಟ್ಟ. ಒಂದು ಸ್ವಲ್ಪ ದಿವಸ ಆದಮೇಲೆ ಆ ಗುರುಗಳು ಬಂದ್ರಂತೆ. ಬಂದು ಶಿಷ್ಯನಿಗೆ ಜಾಗವನ್ನು ತೋರಿಸಿದ್ರಲ್ಲ, ಆ ಜಾಗಕ್ಕೆ ಬಂದು ನೋಡಿದ್ರಂತೆ. ಅಲ್ಲಿ ಸಣ್ಣ ಗುಡಿಸಲು ಇರೋ ಬದಲಾಗಿ ಒಂದು ದೊಡ್ಡ ಬಂಗ್ಲೆ ಇತ್ತಂತೆ. ಅವಾಗ ಶಿಷ್ಯ ಹೊರಗೆ ಬಂದಂತೆ. ಏನಪ್ಪ ಇದು, ನಾನು ನಿನಗೆ ಯೋಗ ಮಾಡು, ಧ್ಯಾನ ಮಾಡಂತ ಹೇಳಿದ್ದೆ, ನೀ ಏನು ಮಾಡಿದೆ? ನಿನ್ನ ಏಕಾಗ್ರತೆ ಹೆಚ್ಚಾಗಲಿ ಅಂತ ನಾನು ಹೇಳಿದ್ದೆ. ಅದಕ್ಕೆ ಅವ್ನು ಹೇಳಿದ, ಇಲ್ಲ ಗುರುಗಳೇ, ಹಿಂಗಾಯಿತು ಅಂತೆ. ಅಂದರೆ ಕೆಲವೊಂದು ಸಾರಿ ನಾವು ನಮ್ಮ ಫೋಕಸ್ಸಲಾಗಿ ಹೋಗಬೇಕಾದಾಗ ಸಣ್ಣ ಸಣ್ಣ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ತಾ ಆ ಚಕ್ರ ವ್ಯೂಹದಲ್ಲಿ ನಾವು ಸಿಲುಕಿ ನಮ್ಮ ಜೀವನದ ಉದ್ದೇಶ ಬೇರೆ ಇರ್ತದೆ, ನಾವು ಬೇರೆ ಕಡೆನೇ ಹೋಗಿಬಿಡ್ತೀವಿ. ನಮ್ಮ ಜೀವನದ ಉದ್ದೇಶವನ್ನು ಸಾಧಿಸ್ಕೊಳ್ಳೋಕ್ಕೆ ನಮಗೆ ಎಕ್ಸ್ಟ್ರಾ ಮತ್ತು ಥಿಂಗ್ಸ್ಗಳು ಆ್ಯಡ್ ಮಾಡಬೇಕಾಗಿಲ್ಲ. ನಮಗಿರುವಂಥ ಥಿಂಗ್ಸನ್ನು ರಿಮೂವ್ ಮಾಡ್ತಾ ಹೋದರೆ ಕಾನ್ಸಂಟ್ರೇಷನ್ ತಾನಾಗೇ ಬರ್ತದೆ. ಕಾನ್ಸಂಟ್ರೇಷನ್ ಬರೋದು ಹೆಚ್ಚಿನ ಒಂದು ವಿಷಯಗಳನ್ನು ಆ್ಯಡ್ ಮಾಡಿದಾಗಲ್ಲ, ಎಕ್ಸ್ಟ್ರಾ ಇರುವಂಥ ವಿಷಯಗಳನ್ನು ಕಳ್ಕೊಳ್ತಾ ಹೋದಾಗ ಅದು ಬರುವಂಥದ್ದು. ಇದು ಈ ಒಂದು ಕಥೆಯ ಅರ್ಥ. ತಮಗೆ ಅರ್ಥ ಆಗಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು.